You're a superhero. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರಿವ್ಯೂನಲ್ಲಿ ನೋಡಿರ್ತಕ್ಕಂಥ EFX ವಿಡಿಯೋ ಎಡಿಟಿಂಗ್ನ ಯಾವ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಂಡು ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಈ ರೀತಿಯಾದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟೋ ಲಿಂಕನ್ನು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಸೊ ಈ ರೀತಿಯಾದ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು. ಸೊ ಮೊದಲಿಗೆ ಸಾಂಗ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇರ್ತಲ್ಲ, ಇದನ್ನು ಓಪನ್ ಮಾಡ್ಕೋಬೇಕು. ಸೊ ಸಾಂಗ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಸಾಂಗ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ಮೇಲೆ ಸೊ ಈ ರೀತಿಯಾಗಿ ನಾನು ಗ್ರೂಪ್ ಕೊಟ್ಟಿರ್ತೀನಿ. ಈ ರೀತಿಯಾಗಿ ನೋಡ್ಕೋಬೋದು. ಸೊ ಈ ರೀತಿಯಾಗಿ ಎಂಡು ಬೀಟ್ ಮಾರ್ಕ್ವರೆಗೂ ಸಾಂಗ್ ಮತ್ತು ಈ ರೀತಿಯಾಗಿ ಗ್ರೂಪ್ ಎಫೆಕ್ಟ್ನ ಕೊಟ್ಟಿರ್ತೀನಿ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ವೀಡಿಯೋನ ಆ್ಯಡ್ ಮಾಡಬೇಕು. ಸೊ ಆ ಒಂದು ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಲ್ ಮಟೀರಿಯಲ್ ಅಂತ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ವೀಡಿಯೋ ಕೊಟ್ಟಿರ್ತೀನಿ ನಾನು. ಸೊ ಈ ಒಂದು ವೀಡಿಯೋ ನೋಡ್ಕೋಬೋದು. ಈ ರೀತಿಯಾದ ಒಂದು ವೀಡಿಯೋ ಇರುತ್ತೆ. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏಟ್ ಕೊಟ್ಕೊಂಡು ಸೊ ಫಿಲ್ ಕಂಪೋಸಿಷನ್ ಏಟ್ ಆದಮೇಲೆ ಸೊ ಈ ರೀತಿಯಾಗಿ ನೋಡ್ಕೋಬೋದು. ಮುಂದಿನ ಬೀಟ್ ಮಾರ್ಕ್ವರೆಗೂ ನೋಡ್ಕೋಬೋದು, ಬರ್ತಿಲ್ಲ. ಸೊ 3.8 ಸೆಕೆಂಡಿಗೆ. ಸೊ ಇಲ್ಲಿಂದ ವೀಡಿಯೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಮತ್ತೆ ಮುಂದಿನ ಬೀಟ್ ಮಾರ್ಕಿಗೆ ಬನ್ನಿ, ಮತ್ತೆ ವೀಡಿಯೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ಬೀಟ್ ಮಾರ್ಕಿಗೆ ಬನ್ನಿ, ಮತ್ತೆ ವೀಡಿಯೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ಎಂಡ್ವರೆಗೂ ವೀಡಿಯೋ ಪಾರ್ಟ್ನ ಕಟ್ ಮಾಡ್ತಾ ಬರಬೇಕು. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಪಾರ್ಟ್ನ ಇದೇ ರೀತಿಯಾಗಿ ಕಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಅದೇ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ವೀಡಿಯೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ವೀಡಿಯೋ ಪಾರ್ಟ್ನ ಕಟ್ ಮಾಡ್ತಾ ಬರಬೇಕು. ಸೊ ಎಂಡ್ವರೆಗೂ ವೀಡಿಯೋ ಪಾರ್ಟ್ನ ಇರುತ್ತೆ ಕಟ್ ಮಾಡ್ಕೊಂಡ್ಮೇಲೆ ಸೊ ಇದೇ ಪ್ರಾಜೆಕ್ಟ್ನಲ್ಲಿ ಎಫೆಕ್ಟ್ ಇರುತ್ತೆ. ಸೊ ಇದೇ ಪ್ರಾಜೆಕ್ಟ್ನಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಪಾರ್ಟ್ನ ಈ ರೀತಿಯಾಗಿ ಎಂಡ್ವರೆಗೂ ಕಟ್ ಮಾಡಬೇಕು. ಸೊ ನೋಡ್ಕೋಬೋದು ಒಂದೊಂದು ಪಾರ್ಟಾಗಿ. ಸೊ ಒಂದೊಂದು ಪಾರ್ಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಸೊ ಸ್ಟಾರ್ಟಿಂಗ್ ಬನ್ನಿ. ಸೊ ಸ್ಟಾರ್ಟಿಂಗ್ ಬಂದಮೇಲೆ ಸೊ ವಿಡಿಯೋ ಕೆಳಗಡೆ ನೋಡ್ಬೋದು ಈ ರೀತಿಯಾಗಿ ಸ್ಲೈಡ್ ಮಾಡಿ. ಸೊ ಒಂದು ಗ್ರೂಪ್ ಇರುತ್ತಲ್ಲ, ಸೊ ಗ್ರೂಪ್ 1 ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಅಂತ ಕೊಟ್ಕೊಳ್ಳಿ. ಸೊ ಕಾಪಿ ಲೇಯರ್ ಅಂತ ಕೊಟ್ಕೊಂಡ್ಮೇಲೆ ಸೊ ಮತ್ತೆ ಮೇಲ್ಗಡೆ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಕಟ್ ಮಾಡ್ಕೊಂಡಂಥ ವಿಡಿಯೋ ಪಾರ್ಟ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಒಂದು ವಿಡಿಯೋ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಅಂತ ಕೊಡಿ. ಸೊ ಈ ರೀತಿಯಾಗಿ ಸೊ ಎಲ್ಲ ವಿಡಿಯೋ ಕೆಳಗಡೆನೂ ಕೂಡ ಈ ರೀತಿಯಾಗಿ ಒಂದು ಗ್ರೂಪ್ ಎಫೆಕ್ಟ್ನ ನಾನು ಆ್ಯಡ್ ಮಾಡಿರ್ತೀನಿ. ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಅಂತ ಕೊಟ್ಕೊಂಡು ಸೊ ಮತ್ತೆ ಮೇಲ್ಗಡೆ ಇರೋ ವಿಡಿಯೋ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಅಂತ ಕೊಡಿ ಈ ರೀತಿಯಾಗಿ ಎಫೆಕ್ಟ್ನ. ಸೊ ಮತ್ತೆ ಮುಂದಿನ ವೀಡಿಯೋವರೆಗೂ ಬನ್ನಿ. ಸೊ ಮತ್ತೆ ಮುಂದಿನ ವೀಡಿಯೋವರೆಗೂ ಕೂಡ ಸೊ ಇದೇ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಿರ್ತೀನಿ. ಸೊ ಕಾಪಿ ಲೇಯರ್ ಅಂತ ಕೊಟ್ಕೊಳ್ಳಿ. ಸೊ ಮೇಲ್ಗಡೆ ಇರೋ ವಿಡಿಯೋ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಅಂತ ಈ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ನಾನು ತಿಳ್ಕೊಂಡಿರ್ತೀನಿ. ಸೊ ವಿಡಿಯೋನ ನಿಮಗೆ ತಿಳಿದಿರ್ಬೇಕಂತ. ಸೊ ಇದೇ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಬರಬೇಕು. ಸೊ ಮತ್ತೆ ಮುಂದಿನ ವೀಡಿಯೋಗೆ ಬನ್ನಿ. ಸೊ ಮುಂದಿನ ವೀಡಿಯೋಗೆ ಬಂದಮೇಲೆ ಸೊ ಕೆಳಗಡೆ ಮತ್ತೆ ಒಂದು ಗ್ರೂಪ್ ಇರುತ್ತೆ. ಸೊ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಕಾಪಿ ಲೇಯರ್ ಅಂತ ಕೊಟ್ಕೊಳ್ಳಿ. ಸೊ ಮತ್ತೆ ಕಾಪಿ ಲೇಯರ್ ಅಂತ ಕೊಟ್ಕೊಂಡು ಸೊ ಮೇಲ್ಗಡೆ ಇರೋ ವಿಡಿಯೋ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಅಂತ ಈ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಮತ್ತೆ ಮುಂದ್ಗಡೆ ಬನ್ನಿ. ಸೊ ಮತ್ತೆ ಈ ರೀತಿಯಾಗಿ ಸ್ಮಾಲ್ ಬೀಟ್ ಮಾರ್ಕ್ ಇರ್ತಲ್ಲ, ಸೊ ಈ ವಿಡಿಯೋ ಕೂಡ ನಾನು ಇದೇ ರೀತಿಯಾದ ಎಫೆಕ್ಟ್ನ ಕೊಟ್ಟಿರ್ತೀನಿ. ಸೊ ಇಲ್ಲಿ ಕೂಡ ಕಾಪಿ ಲೇಯರ್ ಅಂತ ಕೊಟ್ಕೊಂಡು ಸೊ ಇಲ್ಲಿ ಕೂಡ ಪೇಸ್ಟ್ ಸ್ಟೈಲ್ ಅಂತ ಇದೇ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ಮೊದಲಿಗೆ ಈ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ. ಸೊ ಮತ್ತೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಕೊಟ್ಕೊಳ್ಳಿ. ಸೊ ಕಾಪಿ ಲೇಯರ್ ಅಂತ ಕೊಟ್ಕೊಂಡು ಸೊ ಮೇಲ್ಗಡೆ ಇರೋಂಥ ವಿಡಿಯೋ ಲೇಯರ್ ಇರ್ತಲ್ಲ, ಸೊ ವಿಡಿಯೋ ಪಾರ್ಟ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಅಂತ ಇರುತ್ತೆ, ಮತ್ತೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಮತ್ತೆ ಮುಂದೆ ಬನ್ನಿ. ಸೊ ಮತ್ತೆ ಮುಂದೆ ಬಂದು ಮತ್ತೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಮತ್ತೆ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಮತ್ತೆ ಕಾಪಿ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ಪೇಸ್ಟ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಪೇಸ್ಟ್ ಸ್ಟೈಲ್ ಅಂತ ಕೊಡಿ. ಸೊ
ಸೊ ಇದೇ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಬರಬೇಕು. ಸೊ ಮತ್ತೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೋಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಲೇಯರ್ನ ಕಾಪಿ ಮಾಡ್ಕೊಂಡ್ಮೇಲೆ ಸೊ ವಿಡಿಯೋ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಅಂತ ಈ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ಈ ವಿಡಿಯೋ ಪಾರ್ಟ್ ಇರುತ್ತೆ, ಸೊ ಇದಕ್ಕೆ ಪೇಸ್ಟ್. ಸೊ ಲಾಸ್ಟ್ ಒಂದು ಗ್ರೂಪ್ ಇರುತ್ತೆ. ಸೊ ಲಾಸ್ಟ್ ಒಂದು ಗ್ರೂಪ್ನಲ್ಲಿ ಚೋಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಅಂತ ಕೊಟ್ಕೊಂಡು ಸೊ ಮೇಲ್ಗಡೆ ಇರೋ ವಿಡಿಯೋ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಚೋಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಅಂತ ಈ ರೀತಿಯಾಗಿ ಸೊ ಲಾಸ್ಟ್ವರೆಗೂ ಎಫೆಕ್ಟ್ನ ಈ ರೀತಿಯಾಗಿ ಪೇಸ್ಟ್ ಮಾಡಬೇಕು. ಸೊ ಲಾಸ್ಟ್ವರೆಗೂ ಈ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಿದ್ಮೇಲೆ ಸೊ ಈ CC ಎಫೆಕ್ಟ್ ಪ್ರಿಸೆಟ್ ಇರ್ತಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ನೋಡ್ಬೋದು ಲೇಯರ್ ಇರ್ತಲ್ಲ, ಈ ಲೇಯರ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಚೋಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ 6 ಲೇಯರ್ ಅಂತ ಕೊಟ್ಕೊಳ್ಳಿ. ಸೊ ಕಾಪಿ 6 ಲೇಯರ್ ಅಂತ ಕೊಟ್ಕೊಂಡು ಮತ್ತೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ಗೆ ಬ್ಯಾಕ್ ಬನ್ನಿ. ಸೊ ಬೀಟ್ ಮಾರ್ಕ್ ಪ್ರಾಜೆಕ್ಟ್ಗೆ ಬಂದಮೇಲೆ ಸ್ಟಾರ್ಟಿಂಗ್ ಬಂದು ಸೊ ಚೋಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಅಂತ ಕೊಡಿ. ಸೊ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಂಡ್ಮೇಲೆ ಸೊ ಎಂಡ್ವರೆಗೂ ಈ ರೀತಿಯಾಗಿ CC ಎಫೆಕ್ಟ್ ಆ್ಯಡ್ ಆಗುತ್ತೆ, ನೋಡ್ಕೋಬೋದು. ಸೊ CC ಎಫೆಕ್ಟ್ ಆ್ಯಡ್ ಆದಮೇಲೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ